ಡ್ರ ಬಾರ 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 ಬಾ ನನ್ನ ಕುರುಬನ ರಾಣಿ ಡ್ರ ಏ ನಡಿ ನಡಿ ಮುಂದಕ್ಕೆ ನಡೀರಿ ಡ್ರ 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 ಯಾವನ ಅವನು ನಮ್ಮ ಮಾವನ ಕಿಡಿಕ್ಲಾಗ ಕುರಿಗಳು ಮೇಯಿಸ್ತಾ ಇರೋನು ಏ ಯಾರ ಅವನು ಓ ನೀನಾ ಎಲ್ಲೇ ರಂಗ ಮಂಗ ಅಲ್ಲೋ ಮಾವನ ಗಿಡಕ್ಲಾಗ ಮೇಯಿಸ್ತಾ ಇದೆಯಲ್ಲ ಕುರಿಗಳನ್ನ ಹಾಂ ಇದೆಂಗೋ ನ್ಯಾಯ ನೀನು ಮಜ್ಜ ಕುರಿಗಳೇ ನಮ್ಮ ಮಾವನ ಕೈಲಿ ತಿಂತವ ಅಯ್ಯ ನಿನ್ನ ತಲೆ ಕಷ್ಟು ಬೆಂಕಿತ್ತು ಕುರಿಗಳೇ ನಮ್ಮ ಮಾವನ ಕೈಲಿ ತಿಂತವ ಹೇಳು ಹಾಂ ಅವೇನು ಬಸ್ರಿ ಆದ್ರೆ ಬೈಕಿಲಿ ತಿಂತವ ಮನುಷ್ಯರಾದ್ರೆ ತಿಂತಾರೆ ಲೇ ರಂಗ ಮಂಗ ಅದ್ಯಾವಾಗ ಅವಳನ್ನ ಮದುವೆ ಆಗೋದು ನೀನು ತಡ್ಕ ಕುರಿಗೆ ಮೇಯಿಸ್ಕೊಂಬ ಹೋಗು ಅಂತೇಳಿ ಅವಳೆ ಮೇಯಿಸ್ಕೊಂಬರಕ್ಕೆ ಬಂದಿದ್ದೀನಿ ತಡ್ಕೋ ಏನು ಮದುವೆ ಅಂತ ಅಂದ್ಬಿಟ್ರೆ ಏನೋ ಹಂಗೆ ಆಗೋಗ್ಬಿಡ್ತದೆ ಅನ್ಕೊಂಡ ತಕ್ಷಣ ಹಾಂ ಲೇ ಮಾಡ್ಕೊಳ್ಳಲೇ ಇಲ್ಲ ಯಾರ ಜೊತೆಗೆ ನಾವು ಓಡ್ಗಿರಿ ಹೋಗ್ಬಿಟ್ಟಾಳು ಓಡ ಹೋಗ್ಕೊಂಡ್ರೆ ಅವಳೇ ಬಿಟ್ಟು ಗಾಯತ್ರಿ ಮಾಡ್ಕೊತಾಳೆ ಆಮೇಲೆ ಕರ್ಕೊಂಬಂದು ಆಸ್ಪತ್ರೆಗೆ ತೋರಿಸಿ ಆಮೇಲೆ ತಾಳಿ ಕಟ್ತೀನಿ ನಾನು ನೀವು ಬಿಡು ನೀನು ಈ ಕುರಿಗಳ ಹತ್ರ ನಿಂತ್ಕೊಂಡಿರು ಬರ್ತೀನಿ ಹಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಹಂಗೋಗಿ ಹಿಂಗೆ ಬರ್ತೀಯಾ ಹ್ಞೂ ಓಮ್ಮ ಆಮಮ್ಮ ಓದಿ ಜೀವ ಬಂದಂಗೆ ಆಯ್ತು ನೋಡು ಈ ಎಣ್ಣೆ ನಾನು ಬಿಟ್ಟಿರಲ್ಲ ಇದನ್ನು ನಾನು ಬಿಟ್ಟಿರಲ್ಲ ನನಗೂ ಈ ಎಣ್ಣೆಗೂ ಅನುಬಂಧ ಏನು ಮಾಡ್ತಾ ಇರುತ್ತೆ ಅವನು ಕಡಿಗೆ ತಿರ್ಕೊಂಡು ಒಂದಕ್ಕೆ ನಾವು ಓದ್ತಾವನೇನ ಹೋಗ್ಲಿ ಇವಾಗ ಹೇಳಮ್ಮ ಇವಾಗ ಹೇಳು ಲೇ ಅಲ್ಲಿ ಹೋಗಿ ಏನೋ ಮಾಡ್ತಾ ಇದ್ದಿದ್ದು ನೀನು ಎಣ್ಣೆ ಅಂದಾನೆ ಇವಾಗ ನೀನು ನೋಡಿದ್ರೆ ನನಗೆ ತಲೆ ಗರ್ರ ಅನ್ಬೋದು ಅದಕ್ಕೆ ಹೋಗಿ ಎಣ್ಣೆ ಆಗ ಬಂದ್ಬಿಟ್ಟೆ ಇವಾಗ ಹೇಳು ಲೇ ಅವಳನ್ನ ಮದುವೆ ಮಾಡ್ಕೊಳ್ಳೋ ಇಲ್ಲಾಂದ್ರೆ ಯಾರಿಂದ ಓಡೋಗ್ಬಿಟ್ಟಾಳು ಓ ಹಂಗೆ ಸರಿ ಮಾಗಂತೀನಿ ಇವತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗೋಳೆ ಹೋಗಿ ಬರಲಿ ಮಾಗಂತೀನಿ ಏನು ನನಗೇನು ಆ ಥರ ನಿಂಗೆ ಅದಲ್ಲ ಹಾಂ ಹಂಗಲ್ಲೋ ನೀನು ಚೆನ್ನಾಗಿರ್ಬೇಕಲ್ಲೇ ನೀನು ಚಿಕ್ಕ ಹುಡುಗನಾಗಿಂದ ನೋಡಿದ್ದೀನಲ್ಲ ಅದಕ್ಕೆ ನೀನು ಚೆನ್ನಾಗಿರ್ಬೇಕು ಅಂತ ಆಸೆ ನಂಕ ಓ ಹಂಗೆ ಸರಿ ಮಾಗಂತೀನಿ ಆಯ್ತು ನಡಿ ಮುಂದಕ ಮುಂದಕ ಬೈಲಿ ಮೇವಿಲ್ಲ ನಡಿ ನಡಿ ಲೇ ನೀನು ಮುಂದಕ್ಕೆ ಹೋಗ್ತಾ ಇಲ್ಲ ಕುರಿಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಅದ್ಯಾಕ ನಡಿ ಅಂತ ಇದೆಯಾ ಕೂತ್ಕೊಂಬಿಟ್ಟು ನೀನು ತಲೆಗಿಲ್ ತಿರ್ಗಾದ ಹೆಂಗೆ ನಾನು ಓದೋದಿನ ಕುರಿಗಳು ಓದಾವೆ ಒಳಗೆ ಸೇರಿದರೆ ಗೂಂಡು ಹುಡುಗಿ ಒಳಗೆ ಗೂಂಡು ಒಳಗೆ ಸೇರಿದರೆ ಗೂಂಡು ಹುಡುಗಿ ಒಳಗೆ ಗೂಂಡು ಲೇ ರಂಗಮಂಗ ಯಾರೋ ಹೋಗ್ಯಾರೆ ಇವನ ಕತೆ ಇಷ್ಟೇ ಈ ಟೈಮ್ ನಾವು ಉಪಯೋಗಿಸ್ಕೊಬೇಕಲ್ಲ ನಾನು ಏನು ಮಾಡೋದು ಈ ಕುರಿಗಳೆಲ್ಲ ಹೊಡ್ಕೊಳಗೆ ನಮ್ಮ ಹಸುಗಳು ಇದಕ್ಕೆ ಬಿಟ್ಬಿಡ್ಲ ಮಾರ್ಕೊಂಬಿಡ್ಲ ಎಲ್ಲನೂ ಇವನು ಹೆಂಗೂ ಕುಡ್ದು ಬಿತ್ತೋಗವನೆ ಎತ್ತದ್ವೋ ಏನೋ ಅಂತ ಅನ್ಕೊಂತಾಳೆ ಅವಳು ದುರಾಂಕಾರಕ್ಕೆ ತಕ್ಕನಾದ ಪಾಠ ಕಲಿಸ್ಬೇಕು ನೋಡು ಯಾವನ್ಕ ನಮ್ಮ ಮಾರಾಕ್ಬಿಡ್ಬೇಕು ಒಂದು 50,000 ರೂಪಾಯಿನ ಬರ್ತದೆ ಒಳಗೆ ಗೂಂಡು ಹುಡುಗಿ ಒಳಗೆ ಗೂಂಡು ಹೈ ಹಚ್ಚ ಯಾರಂಗ ಎಲ್ಲಿದ್ಯಾ ರಂಗ ಬಂದೇ ಬಿಟ್ಲಲ್ಲ ಇವಳು ಕಾಕಿ ಅಂತ ಹೆಂಗಸು ಇವಳು ರಂಗ ಒಳಗೆ ಸೇರಿದರೆ ಗೂಂಡು ಹುಡುಗಿ ಒಳಗೆ ಗೂಂಡು ಏನು ಇಲ್ಲ ಮಾತಾಡ್ತಾವನೆ ಯಾವನ ರಂಗನು ಮಾನ ಮರ್ಯಾದೆ ಇಲ್ಲೇನಾ ನಮ್ಮ ಮಾವನ ತೋಪಕ್ಕ ಯಾಕೆ ಕುರಿಗಳು ನೋಡ್ಕೊಂಬಂದಿರೋದು ಎಲ್ಲ ಅವಳು ಅಪ್ಪ ನೋಡಿ ಹೆಂಗೆ ಎಲ್ಲೋದ್ಲ ನಮ್ಮ ತೋಟಗಳ ಹತ್ರ ಬಿದ್ದಿರ್ತೀರಲ್ಲೇ ಏನು ಹಾಕಿದ್ರಿ ನಮ್ಮ ತೋಟಗಳಾಗೆ ನಿಮ್ಮ ಒಟ್ಟಿಗಳು ದೋಗ ಅಯ್ಯೋ ಅಜ್ಜಿ ನಾನು ನೋಡಿಲ್ಲ ಇವನು ಇಲ್ಲಿಗೆ ಹೊಡ್ಕೊಂಬಂದ್ಬಿಟ್ಟವನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಹೋಗ್ಬಿಟ್ಟು ಬಸ್ ಅಷ್ಟಲ್ಲಿ ನೋಡಿ ಇಲ್ಲಿಗೆ ಹೊಡ್ಕೊಂಬಂದ್ಬಿಟ್ಟವನೆ ಹೊಡ್ಕೊಂಡು ನಡಿ ಆಚೆಗೆ ಇನ್ನೊಂದ್ಸರಿ ನಮ್ಮ ತೋಟಗಳ ಕಡೆಯನ್ನ ಬಂದಿದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಪ ಏನು ಮಾವನ ತೋಪಗೆ ಸತ್ತಿರ್ತೀಯ ಅದ್ಯಾವನಿಂದ ಹೋಗಿರ್ತೀಯ ಅದೇನು ಕತೆನೋ ನಾಲ್ಕೆ ಬಿಗಿಟ್ ಮಾತಾಡು ಏನು ವಯಸ್ಸಿನಾಗ ದೊಡ್ಡೋಳು ಅಂತ ಅಂದ್ಬಿಟ್ಟು ಮರ್ಯಾದೆ ಕೊಟ್ಟರೆ ಏನು ಹಂಗೆಲ್ಲ ಮಾತಾಡ್ತಾ ಇದೆಯಾ ನೋಡ್ಕೊಂಡು ಮಾತಾಡು ನಾವು ಪ್ರಾಣ ಬೇಕಾದ್ರೂ ಕೊಡ್ತೀರಿ ಹೊತ್ತು ಇಂಥ ಕೆಲಸಗಳು ಮಾಡಲ್ಲ ಕಿತ್ತೋದ ಕೆಲಸಗಳು ಏನು ಮಾತುಗಳಂತ ಮಾತಾಡ್ತಾ ಇದೆಯಾ ನೀನು ಜ್ಞಾನ ಅದ ನಿಂಕ ನಿನ್ನ ದುಡ್ಡು ನಿನ್ನ ದುರಾಂಕಾರ ಇದ್ರೆ ನಿನ್ನ ಹತ್ರ ಇಕ್ಕೋ ನಮ್ಮಂಥವ್ರ ಹತ್ರ ಎಲ್ಲ ತೋರಿಸ್ಬೇಡ ನೀನು ನಾವು ಬಡವರೇ ಆಗಿರ್ಬೋದು ಮಾನ ಮರ್ಯಾದೆಯಿಂದ ಬದುಕ್ತೀರಿ ನಿಮ್ಮಂಗೆ 3 ಬಿಟ್ಟು ಬದುಕಲ್ಲ 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಾರಲ್ಲ ಹಂಗಾಯ್ತು ನಿನ್ನ ಕತೆ ಲೇ ಜಾಸ್ತಿ ಮಾತಾಡಬೇಡ ನನ್ನ ಜಮೀನಕ್ಕೆ ಬಂದು ನನ್ನ ಹತ್ರ ವಾದ ಮಾಡ್ತೇನೆ ಎಷ್ಟೇ ಇರಬೇಕು ನಿನಗೆ ಬಿಕಾರಿ ದುರಾಂಕಾರ ನಿನಗೆ ದುರಾಂಕಾರ ನನಗಲ್ಲ ದುರಾಂಕಾರ ಒಳಗೆ ಹೋದರೆ ಗುಂಡು ಹುಡುಗ ಆಗುವನು ಗುಂಡು ಈ ಕುಳ್ಕುನ್ ಕರ್ಕೊಂಬಂದ್ಬಿಟ್ಟು ಇಲ್ಲಿ ನಮ್ಮ ತೋಟದಾಗ ಬಿಟ್ಟಿದ್ಯಾ ಹೊಡ್ಕೊಂಡು ಹೋಗ್ತೀರಿ ಬಿಡಮ್ಮ ಅದಕ್ಕೆ ಯಾಕಮ್ಮ ಹಂಗೆ ಮಾತಾಡ್ತೀಯ ನೀನು ನೋಡ್ಕೊಂಡು ಮಾತಾಡಮ್ಮ ಮಾತುಗಳು ಅಷ್ಟು ನಿಜವಾಗಿ ಬರಲಿ ಎತ್ತ ಇಲ್ಲಿ ನಮ್ಮ ತೋಟದ ಹತ್ರ ನಿನ್ ಕತ್ತೆ ಬಂತೆ ಏನಕ್ಕೆ ಬರಬೇಕು ನೀನು ಅಷ್ಟು ಮಾನ ಮರ್ಯಾದೆ ಇದ್ದಳು ನಮ್ಮ ತೋಟದೊಳಕ್ಕೆ
ಏನೇ ನಮ್ಮ ಮಾವನ್ ತಪ್ಪಾಗ ನಿನ್ನ ಕೆಲಸ? ಅಮ್ಮ ಏನಮ್ಮ ಇದು? ಕುರಿಗಳೇನು ಮಾವಿನಕಾಯಿ ತಿಂತವ? ಮುಂಚೆ ತಾನೇ ಎಷ್ಟು ಕಿತ್ಕೊಂಡಾರ? ಒಂದು 4-5 ಕಿತ್ಕೊಂಡಾರ? ಹಾಂ, ಇನ್ನೂ ಹಣ್ಣು ಆಗಿರೋ ಕಾಲ ಬಂದಿಲ್ಲ. ಯಾಕಮ್ಮ, ಯಾಕೆ ನಿನ್ಗೆ ಈ ಕೆಟ್ಟ ಬುದ್ಧಿಯೇ? ಹೋಗ್ಲಿ ಬಿಡಮ್ಮ, ಹಣ್ಣದು ಕಿತ್ಕೊಂಡೋಗಿ ತಿನ್ನಲಿ ಬಿಡು. ಕುರಿಗಳೇನೋ ಅಲ್ಲೆಲ್ಲಷ್ಟು ಹಸ್ರುಗಾವೆ, ನಾವು ನೀರು ಇದು ಮಾಡ್ತಿರಲ್ಲ, ಅದಕ್ಕೆ ಹುಲ್ಲು ಬೆಳ್ಕೊಂಡದೆ, ಎಲ್ಲನ ಮೇಯ್ಕೊಂಡು ಹೋಗ್ಲಿ ಬಿಡಮ್ಮ. ಮೂಗು ಪ್ರಾಣಿಗಳು ಯಾಕಮ್ಮ? ನಾವೇನು ಹೊಡ್ಕೊಂಬರ್ಬೇಕು ಅಂತ ಹೊಡ್ಕೊಂಬಂದಿಲ್ಲ, ರಂಗನ್ ಹೊಡ್ಕೊಂಬಂದ್ಬಿಟ್ಟವನೆ. ಮಾವಿನ ತೋಪಳಿಗೆ ಯಾರಿಂದ ಓದ್ತೀಯಾ ಎತ್ತೋತ್ಯಾ ಅಂತ ಕೇಳ್ತಾವಳೆ. ನಾವು ಬಡವರೇ ಆಗಿರ್ಬೋದು, ನಮ್ಗೆ ತಿನ್ನೋಕೆ ಗತಿ ಇಲ್ದ್ರೇ ಆಗಿರ್ಬೋದು, ಅಂಥ ಕೆಲಸ ನಾವು ಮಾಡಲ್ಲ. ಯಾಕ ಬಡವ್ರ ಮಕ್ಕಳನ್ನ ಗೋಳೈಕೊಳ್ಳೋದು? ಬ್ಯಾಗ್ ಬಂದಂಗೆ ಯಾಕೆ ಮಾತಾಡಬೇಕು? ತಂದೆ ತಾಯಿ ಇಲ್ದೋಳು ಅಂತ ಎಷ್ಟಾದರೂ ಮಾತಾಡಿದೆ, ನಿಮ್ಮ ಅಮ್ಮನ ಯಾವಾಗಲೂ ಕೆಟ್ಟ ಕೆಟ್ಟ ಮಾತಿಗೆ ಬಳಸಿ ಮಾತಾಡ್ತಾಳೆ. ಯಾಕಮ್ಮ? ಹಾಂ, ನಮಗೂ ತಂದೆ ತಾಯಿ ಇದ್ದಿದ್ರೆ ನಾವ್ಯಾಕೆ ಇವತ್ತು ಈ ಕಷ್ಟ ಬೀಳ್ಬೇಕಾಗಿತ್ತು? ಹೆಣ್ಣಿಗೆ ಎಣ್ಣೆ ಜತ್ರನ? ಅವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನು ಅವಳನ್ನೇನು ಅಂದೇ ಇಲ್ಲೋ. ನೋಡಮ್ಮ, ಸುಮ್ಮನೆ ಇರಬೇಕು. ಏನಂದರೆ ಅದೇ ಮಾತಾಡ್ಕೊಡ್ತು. ಒಂದು ಹೆಣ್ಣಿನ ಬಗ್ಗೆ ಬೀಳಾಗಿ ಮಾತಾಡ್ಬೇಡಮ್ಮ ನೀನು. ನಾನು ನೋಡ್ತಾ ಇದ್ದೀನಿ, ನಾವು ಜೊತೆಗೆ ಬೆಳೆದೋರೆ. ಆ ಅಮ್ಮನ ಎಂಥವಳು ಅಂತ ನನಗೆ ಗೊತ್ತು. ಸುಮ್ಮನೆ ಇರಬೇಕು, ಏನಂದರೆ ಅದು ಮಾತಾಡಬಾರ್ದು. ವಯಸ್ಸಿಗೆ ತಕ್ಕನಂಗೆ ಇರಬೇಕಮ್ಮ. ನಿನ್ನನ್ನು ನೋಡಿ ಅವರೆಲ್ಲ ಕಲಿಬೇಕು, ನಿನಗೆ ಗೌರವ ಕೊಡಬೇಕು, ಅಂಥ ಮಾತು ಮಾತಾಡಬೇಕು. ಅಲ್ಲ, ಅಂಥ ಕೆಟ್ಟ ಬುದ್ಧಿ ಇದ್ದಿದ್ರೆ ಕುರಿಗಳನ್ನ ಮೇಯಿಸ್ಕೊಂಡು ಬಿಸಿಲಿಂದ ಗಾಳಿಂದ ಮಳೆಯಿಂದ ಏನಕ್ಕಮ್ಮ ಇರಬೇಕಾಗಿತ್ತು? ಹಾಂ, ಬಡವ್ರ ಮನೆ ಹೆಣ್ಮಕ್ಳಂದ್ರೆ ಅಷ್ಟೊಂದು ಬೀಳ. ಹೋಗ್ಲಿ ಸುಮ್ಮನೆ ಇರಮ್ಮ, ಅಳ್ಬೇಡ. ನಮ್ಮ ಅಮ್ಮಕ್ಕೆ ನಾನು ಬುದ್ಧಿ ಹೇಳ್ತೀನಿ. ನೋಡ, ಅವಳು ನಮ್ಮ ತೋಟ ಕಡೆ ಬರೋದು ನನಗೆ ಇಷ್ಟ ಇಲ್ಲ. ಅವಳು ಬರ್ಕೂಡ್ದು ಅಂದರೆ ಬರ್ಕೂಡ್ದು ಅಷ್ಟೇ. ಅಳ್ಬೇಡ, ಸುಮ್ಮನೆ ಇರಮ್ಮ. ಏನು ಮಾಡ್ತೀಯ? ನಮ್ಮ ಅಮ್ಮನು ದುಡ್ಡು ಬುದ್ಧಿ ಅವತ್ತಿಂದನೂ ಮಾತಾಡ್ಬಿಡ್ತಾಳೆ. ದೊಡ್ಡವರಲ್ಲ, ಏನಾದರೂ ಒಂದು ಮಾತಂದರೆ ಸಹಿಸ್ಕೊಬೇಕು. ಎಷ್ಟಾದರೂ ಬೀಳಾಗಿ ಮಾತಾಡಿದ್ರೆ ಎಷ್ಟಂತ ಸಹಿಸ್ಕೊಳ್ಳೋಣ ನಾವು? ಲೇ, ನೀನೇನ ಸಮಾಧಾನ ಮಾಡೋದು ಅವಳನ್ನ? ನಡಿಯೋ ನಿನ್ನ ಮನೆಗ. ಅಳ್ಬೇಡ, ಸುಮ್ಮನೆ ಇರಮ್ಮ. ನಡಿಯಮ್ಮ ನಿನ್ನ ಮನೆ ಹತ್ರಗ. ನೀನು ನಡಿಯೋ, ನಡಿ ನೀನು. ನಾನು ಹೇಳ್ತಾ ಇದ್ದೀನಲ್ಲ, ನಡಿ ಅಂತ. ವೈದ್ಯ, ಅಳ್ಬೇಡ, ಸುಮ್ಮನೆ ಇರು. ಅಳ್ಬೇಡ ಅಂತ ಹೇಳಿದ್ನಲ್ಲ, ಸುಮ್ಮನೆ ಇರು, ಅಳ್ಬೇಡ. ಬಡವ್ರ ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಬೀಳ ನಿಮ್ಗ? ಯಾರು ಹೇಳಿದ್ರು ಅಷ್ಟೊಂದು ಬೀಳು ಅಂತ? ಹಾಂ, ನಿಮ್ಮಮ್ಮನ ಯಾವಾಗಲೂ ಬೈತಾ ಇರ್ತಾಳೆ ನನ್ನನ್ನ. ಏನು ಅಮ್ಮನ ಬಾಯಿ ಮುಂದೆ ಏನು ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರು. ಜಾಸ್ತಿ ದಿನದಿಂದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಂತ. ನನ್ನ ಹತ್ರನಾ? ಏನು? ನಾನು ನಿಮ್ಮನ್ನು ಮದುವೆ ಆಗ್ಬೇಕಂತಿದ್ದೀನಿ. ನಾನು ಬಲವಂತ ಮಾಡ್ತಾ ಇಲ್ಲ. ನಾವು ಶ್ರೀಮಂತಲು ಅಂತ ಹೇಳ್ಬಿಟ್ಟು ನನ್ನನ್ನು ಮದುವೆ ಆಗ್ತಾಳೆ ಅಂತ ಅನ್ಕೊಂಬಿದ್ದೀನಿ. ನೀವು ನಿಮ್ಮ ದುಡ್ಡಾಗಲಿ, ನಿಮ್ಮ ಒಡವೆ ಆಗಲಿ, ನಿಮ್ಮ ಮನೆ ಆಗಲಿ ಏನೂ ಬೇಡ ನನಗೆ. ನನ್ನ ಮನೆಗೆ ನಾನಿರ್ತೀನಿ, ನಿಮ್ಮ ಮನೆಗೆ ನೀವಿರಿ. ಏನು ಮಾತಾಡ್ತಾನೆ ಇಲ್ಲ ನೀವು. ಯಾಕೆ, ಏನಾಯ್ತು? ನಾನು ಎದುರು ತಪ್ಪಾಗಿ ಮಾತಾಡಿದ್ನಾ? ಇಲ್ಲ ಇಲ್ಲ, ಏನು ತಪ್ಪಾಗಿ ಮಾತಾಡಿಲ್ಲ. ನನಗೂ ಅಷ್ಟೇ, ನೀನಂದರೆ ಇಷ್ಟ. ಆದರೆ ಏನು ಮಾಡೋದು, ನನಗೂ ವಯಸ್ಸಾಗ್ಬಿಟ್ಟದಲ್ಲ, 45 ವರ್ಷ. ನನಗೂ ಇವಾಗ 36 ವರ್ಷ. ಏನು ಪರವಾಗಿಲ್ಲ, ಅಂದ ಚಂದ ಕಟ್ಕೊಂಡು ಏನು ಮಾಡಬೇಕು? ಒಂದು ಒಳ್ಳೆ ಮನಸ್ಸು ಐತಲ್ಲ, ಅಷ್ಟೇ ಸಾಕು. ಸರಿ, ಆಯಿತು. ನನ್ನ ಆತ್ಮೀಯರು, ನನ್ನ ಬಂಧು ಬಳಗದಿಂದ ಹೆಚ್ಚಾಗಿರೋರು, ನನ್ನ ಹಿತೈಷಿಗಳು, ಅವ್ರನ್ನ ಒಂದು ಮಾತು ಕೇಳಿಬಿಟ್ಟು ಆಮೇಲೆ ನಿಂಗೆ ಬಂದು ಹೇಳ್ತೀನಿ, ಸರಿನಾ? ಯಾರವರು? ಅವರ ಪಕ್ಕದೂರು ಶಾಣ್ಬಗ್ರು. ಸರಿ ಆಯಿತು, ಸರಿ ಆಯಿತು. ಅವ್ರನ್ನ ಕೇಳಿಬಿಟ್ಟು ಆಮೇಲೆ ಹೇಳಿ. ನಾನು ಮದುವೆ ಆಗಬಾರ್ದಂತ ಇದ್ದೆ. ಅವರು ನನ್ನ ಹತ್ರ ಸಂಸಾರದ ಬಗ್ಗೆ ಆಗಲಿ, ಹೆಂಡತಿ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ ಎಷ್ಟು ಚೆನ್ನಾಗಿ ನನಗೆ ಹೇಳ್ಕೊಟ್ರು ಅಂದರೆ, ಅವ್ರು ಹೇಳ್ದಾಗಿಂದ ನನಗೆ ಮದುವೆ ಆಗಬೇಕಂತ ಆಸೆ ಆಗ್ಬಿಟ್ಟೈತೆ. ಇಷ್ಟೊಂದು ಸುಂದರವಾಗಿರ್ತೈತೆ ಸಂಸಾರ ಅಂತಂದರೆ ಅಂತ ಒಂದು ಕನಸು ಕಾಣ್ತಾ ಇದ್ದೀನಿ. ಆ ಕನಸು ನನ್ನ ಸಾಥ ಆಗೋ ಕಾಲ ಬಂತು. ಹೌದಾ? ಆಮೇಲೆ ನೀವು ನನ್ನ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನಾನು ಶ್ರೀಮಂತಲು, ಅದಕ್ಕೆ ಇವಳು ನನ್ನನ್ನು ಮದುವೆ ಒಪ್ಕೊಂಡವಳೆ ಅಂತ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾನು ಯಾವತ್ತೂ ನೀನು ತಪ್ಪು ತಿಳ್ಕೊಳ್ಳಲ್ಲ, ಆಯಿತಾ? ಸರಿ, ನಾನು ಎಷ್ಟೊತ್ತಿಗೆ ಇಲ್ಲೇ ಕಾಯ್ತಾ ಇರ್ತೀನಿ. ಹೇಳ್ತೀರಾ ಬಂದು? ಸರಿ, ಆಯಿತು. ಏನೋ ಮಾತಾಡ್ತಾ ಇದೆಯಾ ಇನ್ನ? ಏನೂ ಇಲ್ಲಮ್ಮ, ಬಂದೆ. ಬಾ. ಅವಳು ಇನ್ನೊಂದ್ಸತಿ ಏನಾದರೂ ನಮ್ಮ ತೋಟಗಳ ಕಡೆ ಬಂದವಳಂದ್ರೆ ಅವಳ ಕಾಲಿಗೆ ಮುರಿದ್ಬಿಡ್ತೀನಿ. ಸರಿ, ಹೇಳ್ತಾ ಇದ್ದೀನಿ ಬರಬೇಡ ಅಂತ. ಸರಿ ಬಾ. ಸರಿ, ನಾನು ಬಂದು ಹೇಳ್ತೀನಿ ನಿಂಗೆ, ಆಯಿತಾ? ನಿಮ್ಮ ಅಮ್ಮನ ಒಪ್ತಾಳ ನಮ್ಮ ಮದುವೆಗೆ? ನಮ್ಮ ಅಮ್ಮನ ಒಪ್ತಾಳೋ ಬಿಡ್ತಾಳೋ ಅದೆಲ್ಲ ಮುಂದಿನ ಆಲೋಚನೆ, ಸರಿನಾ? ಆಯಿತು, ಹೋಗಿ ಬರ್ತೀನಿ ನಾನು. ನಡಿಯಮ್ಮ. ಅವಳ ಹತ್ರ ಪಿಸ್ ಅಂತ ಐತೆ. ಅಯ್ಯೋ, ಯಾವಾಗ ದುಡ್ಡು ಕೊಟ್ಟಿದ್ನಿ ಅದನ್ನ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದೆ. ನಡಿಯಮ್ಮ ನೀನು. ವಸೂಲಾಕು ಬಿಡಬೇಡ. ಅಷ್ಟು ಕುರಿಗಳವೆ, ಕುರಿಗಳು ಮಾರಿಬಿಟ್ಟು ಕೊಡ್ಲಿ. ಹೋಗಿ ಕೊಡ್ತಾಳಂತೆ, ನಡಿ. ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ, ಕುಲದಲ್ಲಿ ಕೀಳ್ಯಾವುದೋ. ನಾನಿವಾಗ ಚಿಕ್ಕೋನು ಎಷ್ಟು ದೊಡ್ಡವನಾಗೋಗಿದ್ದೀನಿ ನೋಡು. ಎಲ್ಲರಿಗೂ ಬೆಂಡ್ ಎತ್ತಾಕ್ಬಿಡ್ತೀನಿ. ಅಲ್ಲ, ನಮ್ಮ ದೊಡ್ಡವನು ಸತ್ತೋದ್ರೆ ಆಸ್ತಿ ಎಲ್ಲ ನನಗೆ ಬರ್ತದೆ ಅಂತ ನಾನು ಅನ್ಕೊಂಬಿಟ್ರೆ, ನಮ್ಮಪ್ಪನ ಹೇಳ್ತವನೆ ಸರೋಜಿಕ, ಸ್ನೇಹಕ, ಚೈತನ್ಯಕ, ವಿಹಾನ್ಕ ಹೊರಟೋಗ್ತದೆ.
ಈ ಪೂಜೆಕ ಪ್ಲಾನೇ ಹೊಡಿಲಿಲ್ಲ ನೋಡು. ಸರಿ ಬಿಡು, ಏನೋ ಕಂಡ್ಬಿಡು ಅವ್ನು ಬದುಕೊಂಡ್ಲಿ. ಪಾಪ. ಲೋ ಅಣ್ಣ ಅಣ್ಣ, ಓ ಬಾಣ ಅಣ್ಣ ಕಾಸಿಗೆ ಎತ್ಕೊಂಬಂದ್ರಿ. ಕಾಸಿಗೆ ಎತ್ಕೊಂಬಂದ್ರೇನು? ನನ್ನ ತಮ್ಮನ ಬರ್ತಾವನೆ. ಅಣ್ಣ ನಿನ್ನ ಹತ್ರಿಂದ ಒಂದು ಉಪಕಾರ ಆಗ್ಬೇಕಲ್ಲಣ್ಣ. ನಾನು 20,000 ಕೊಡ್ತೀನಣ್ಣ. ಏನಣ್ಣ ಅಂತ ಉಪ್ಕಾರ? ಅಣ್ಣ ಇವಾಗ ನಿಮ್ಮ ಅಣ್ಣನ ಎತ್ತಕ ನಾನು ಸಹಾಯ ಮಾಡಿದ್ನಿ ನಿನ್ಕ, ನೀನು ನಂಗೊಂದು ಸಹಾಯ ಮಾಡೋಣ. ಬೇಕಾದ್ರೆ ನಿಂಗೆ 10,000 ಕೊಡ್ತೀನಿ. ಏನಣ್ಣ ಮಾಡೋಣ, ಅದಕ್ಕೇನಂತೆ? ಅಣ್ಣ ನಮ್ಮ ಅಮ್ಮನವಳೆ ಏನಣ್ಣ ಎಲ್ಲಾರ ಮೇಲೂ ಜಗಳಕೋತಾಳೆ, ಎಲ್ಲಾರ ಮೇಲೂ ಜಗಳಕೋತಾಳೆ. ಸಾಯಿಸೋದೇನು ಬೇಡ, ಎತ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಜಾರ್ಸಾಕ್ಬಿಡೋಣ. ನಾನು ಮೂಟೆಗೆ ಅರ್ಶಿಲ್ದಾಗ ಹಾಕೊಂಡು ಎತ್ಕೊಂಬರ್ತೀನಿ, ಚೆನ್ನಾಗಿ ಬೊರ್ದಾಕ್ಬಿಡೋಣ. ಹಂಗಂತೀಯಾ? ಹ್ಞೂನಣ್ಣ, ಸಾಯಿಸೋದೇನು ಬೇಡ, ನಾವು ಯಾರು ಎತ್ಕೊಂಡು ಹೋದ್ರಿ ಅನ್ನೋದು ತಿಳಿಯೋದು ಬೇಡ. ಚೆನ್ನಾಗಿ ಕೋಲ್ ಎತ್ಕೊಂಡು ನುಣ್ಣಗೆ ಬಡ್ದಾಕ್ಬಿಡೋಣ. ಈ ಅವರೆಕಾಯಿ ಒಣಗಿದಾಗ ಒಟ್ಟು ಬಿಡ್ಸೋಕೆ ಬಡಿತಿರಲ್ಲ ನಾವು ಕೋಲ್ ಎತ್ಕೊಂಡು, ಹಂಗೆ ಬಡ್ದಾಕ್ಬಿಡೋಣ. ಹುಳ್ಳಿಕಾಯಿನ ಅವರೆಕಾಯಿನ ಬಡ್ದಂಗೆ ತಿರ್ಗಾ ತಗೊಂಬಂದು ಮೂಟೆ ಇಲ್ಲೇ ಬಿಸಾಕ್ಬಿಡೋಣ. ಏನಂತೀಯ? ಆಗ್ಬೋದು. ಆಮೇಲೆ ನಮ್ಮ ಮನೆಗೆ ನಮ್ಮ ಅಮ್ಮನೂ ಹಂಗೆ ನಾವು ನಿಮ್ಮ ಅಮ್ಮನ ಒಯ್ದಿದ್ದಾದ್ಮೇಲೆ ನಮ್ಮ ಅಮ್ಮನೂ ಒಯ್ಯೋಣ. ಆಯ್ತು ಸರಿ ಫಸ್ಟು ನಮ್ಮ ಅಮ್ಮನ ಜಾಡ್ಸ್ಬಿಡೋಣ. ನಂಗೆ ಬುಲ್ ಕಾಟ ಕೂತಾಳೇನೋ, ನನ್ನ ಹೆಂಡ್ರಿಗೂ ಅಷ್ಟೇ ಬುಲೆ ಕಾಟ ಕೂತಾಳೆ. ಪಾಪ ನನ್ನ ಹೆಂಡ್ರು ಒಳ್ಳೆಯವಳನು, ಬೋಲೆ ಒಳ್ಳೆ ನನ್ನ ಹೆಂಡ್ರು. ಬುಲೆ ಕಾಟ ಕೂತಾಳೆ. ಹೌದೇನು? ಹ್ಞೂ ಹೆಂಗೆ ಬಾರಿಸ್ತಾ ಇದ್ರೆ ಅಯ್ಯಪ್ಪ ಅಯ್ಯಪ್ಪ ಅನ್ಬೇಕು. ಹಂಗೆ ಬಾರಿಸ್ಬೇಕಣ್ಣವು. ಏನು ಮಾಡ್ತೀಯ, ದೇವ್ರಿಗೆ ಇದು ಇಷ್ಟ ಆಗಲ್ಲ. ನಾವು ಅದು ಎತ್ತ ತಾಯಿ ನಾವು ಹೊಡಿಬಾರ್ದು. ಆದ್ರೂ ಏನು ಮಾಡೋದಣ್ಣ, ಬುಲ್ ಕಾಟ ಕೂತಾಳೆ. ಬುಲ್ ಭಯಣ್ಣ ನಮ್ಮ ಅಮ್ಮನ್ಗ. ನಮ್ಮ ಅಮ್ಮನ್ಗೂ ಅಷ್ಟೇನು? ಇದಾದ್ಮೇಲೆ ನಾಳೆ ನಮ್ಮ ಅಮ್ಮನ ಸುತ್ತಿ. ಈಗ ನಿಮ್ಮ ಅಣ್ಣಗೆ ಮುಗ್ದೋಗ್ಲೆ ನಮ್ಮ ಅಮ್ಮನ ಸುತ್ತಿ ನಾಳೆ, ಆಯ್ತಾ? ಸರಿಣ್ಣ ಆಯ್ತು. ಅಣ್ಣ ಬಾರ. ಈ ಮನೆ ಎಲ್ಲಿ ತಗೊಂಡಿದ್ನ ರಾಮಣ್ಣ ಇವ್ರ ಹತ್ರ? ನಮ್ಮ ಹತ್ರಣ್ಣ ಎಲ್ಲಿ ತಗೊಂಡಿರೋದು? ಇವ್ರಿಗೇನೆ ಸುಪಾರಿ ಕೊಟ್ಟಿರೋದು ನೀನು? ಸುಪಾರಿ ಅಲ್ಲಲೇ. ಇನ್ನೇನು ಲಾರಿ ಮೇಲೆ ಹತ್ತಿಸ್ರಿ ಅಂತ ಇವ್ರು ಕೇಳಿರೋದು, ಇವರೇ ಒಪ್ಕೊಂಡಿರೋದು. ಓ ಹೌದಾ? ಸರಿ ಅದ್ಯಾರೋ ಒಪ್ಕೊಂಡಿರೋದು. ಖರ್ಚು ದುಡ್ಡು ಕೊಡೋಣ. ಸರಿ ಇರು ಕರ್ಸ್ತೀನಿ. ಅಣ್ಣ ಆ ಮುತ್ಕಪ್ಪನ ಕೂಗೋಣ. ಕೂಗ್ತೀನಿ. ಪೋ ಶಾನ್ ಬಗ್ರಪ್ಪ. ಯಾರೋ? ನಾವೇ ಇವ್ರೇನು ಗೊತ್ತಿರ್ಗೋ ಬಂದವ್ರೆ. ಲೈ ರಮ್ಮ ಬಾರ ಇಲ್ಲಿ. ಇವರೇ ನಾನು ಆವಾಗ ಎಲ್ಲ ಪ್ಲಾನ್ ಹೇಳಿದ್ನಲ್ಲ, ಇವ್ರೆ ಬಾಯ್ಲಿ. ಓ ಶಿಕೋನೆ ನೀನಾ? ನಾನೇ. ನಾನು ಅವಾಗ ಹೇಳಿದ್ನಲ್ಲ ರಾಮಣ್ಣು ಎಲ್ಲ ಅಂತ, ನೋಡು ಅವರಿಬ್ರು ಅದಕ್ಕೆ ಬಂದಿರೋದು. ಸರಿ ಬಾ. ಇದೇನು ಯಾರವ್ರೆ? ನಮ್ಮ ಮೊಮ್ಮಗನ ಅವನೇ ಈ ಕೆಲಸ ಮಾಡೋದು. ಸರಿ ಕೂಡ 2 ಲಕ್ಷ ಇರ. ಅಮ್ಮನ ಹೇಳಿದ್ದೆಲ್ಲ ಹೇಳ್ಬೇಕಲ್ಲ ನಾವು. ಇದು ಕೆಲಸ ಮುಗಿದ್ಮೇಲೆ ನಮ್ಗ ಬಾಡಿ ಬೇಡ. ಯಾಕಪ್ಪ? ಆಕ್ಸಿಡೆಂಟ್ ಆಗಿ ಅಂತ ತಾನೇ ಹೇಳೋದು. ಎತ್ಕೊಂಡ್ರೆ ನೀವು ಮಣ್ಣು ಮಾಡ್ಕೊಳ್ರಿ. ಇಲ್ಲ ಬೇಡ, ನೀವೇ ಏನೇನ ಮಾಡ್ಬಿಟ್ರಿ, ನಮ್ಗೆ ಬೇಡ. ಫೋಟೋ ಏನೇನೋ ಕಳಿಸ್ಬೋದಾ? ಫೋಟೋ ತೆಗೆದ್ಬಿಟ್ಟು, ಯಾಕಂದ್ರೆ ನಿಮ್ಗೆ ಸಾಕ್ಷಿ ಬೇಕಲ್ಲ. ನಾವು ಇದು ಮಾಡಿದಿರೋ ಇಲ್ಲ ಅಂತ ಅಂದ್ಬಿಟ್ಟು, ಲಾರಿ ಹಚ್ಚಿದಿರೋ ಇಲ್ಲ ಅಂತ ಫೋಟೋಗಳೇನ ಬೇಕಾ? ಫೋಟೋ ಬೇಕು. ಒಂದು 5-6 ಫೋಟೋನ ಕಳಿಸ್ರಿ ನೀವು. ಸರಿ ಕಳಿಸ್ತೀರಿ. ಯಾಕಂದ್ರೆ ಆಮೇಲೆ ಹತ್ರಗ ನೀವು ನಂಬಿಕೆ ಕಳ್ಕೊಂಬಿಟ್ರೆ ಅದಕ್ಕೆ ಫೋಟೋ ಕಳಿಸ್ತೀರಿ. ಆಗ್ಬೋದು. ಫೋಟೋಗಳು ಕಳಿಸ್ರಿ. ನಮ್ಗೆ ಬಾಡಿ ಬೇಡ. ನೀವೇ ಏನಾರ ಮಾಡಿ ಇಲ್ಲ ಎಲ್ಲ ಬಿಸಾಕ್ಬಿಟ್ರೆ ಎಲ್ಲ ಊತಾಕ್ಬಿಡ್ರಿ. ಸರಪ್ಪ ಆಯ್ತು. ಇನ್ನು ಅಷ್ಟು ಮಾಡಿದ್ಮೇಲೆ ಇನ್ನು ನಾವು ಅಷ್ಟು ಮಾಡ್ದಿರ್ತೀರಾ? ಆಯಿತು. ಲಾರಿ ಹಚ್ಬಿಟ್ಟು ಆ ಬಾಡಿನ ನಾವೇ ಊತಾಕ್ಬಿಡ್ತೀವಿ ಬಿಡಿ. ಇನ್ನು ಅನಾಥವಾಗಿ ಬಿಸಾಕೋದು ಯಾಕ ಪಾಪ? ಆಯಿತು, ಒಳ್ಳೆ ಕೆಲಸ ಆಯಿತು ನಿಮ್ಮ ಕಡೆಯಿಂದ. 2 ಲಕ್ಷ ಕೊಡೋದಣ್ಣ? ಕೊಟ್ಬಿಡು. ಏನು ನಮ್ಗೆ ಮೋಸ ಏನು ಮಾಡಲ್ಲ. ಫೋಟೋ ಕಳಿಸ್ತೀರಪ್ಪ, ಫೋಟೋ ಕಳಿಸ್ತೀರಿ ನಿಮ್ಗೆ. ಬೇಕಂದ್ರೆ ಇವಾಗ ಫೋನ್ಗಳಿಗೆಲ್ಲ ವಾಟ್ಸಪ್ಗೆ ವೀಡಿಯೋ ಕಾಲ್ಗೆಲ್ಲ ಬರ್ತಾವಲ್ಲ, ಅವು ಬೇಕಾದ್ರೆ ಮಾಡಿ ಕಳಿಸ್ತೀರಿ. ವಿಡಿಯೋ ಒಂದುನಾ ಫೋಟೋಗಳೊಂದು ಕಳಿಸ್ಬಿಟ್ರಿ ನಮ್ಗೆ. ಆಯ್ತು ಕಳಿಸ್ತೀರಿ. ಅಲ್ಲೇ ಕೂಡ ಹೋಗೋಣ. ಮುಂದುವರಿಯುವುದು.